ನಮಸ್ಕಾರ, ನೀವು ನೋಡ್ತಿದ್ದೀರಾ ಅಶ್ವವೇಗ ನ್ಯೂಸ್. ನಾನು ಚಂದನ. ಈಗ ಸರಿಗಮಪ ಸೆಮಿಫಿನಾಲೆಗೆ ಎಂಟ್ರಿ ಕೊಡ್ತಾ ಇದೆ. ಸೊ ಸೆಮಿಫಿನಾಲೆಗೆ ಈಗಾಗಲೇ ಎಲ್ಲ ಪುಟಾಣಿಗಳು ಸಿಕ್ಕಾಪಟ್ಟೆ ಪ್ರಿಪ್ರೇಷನ್ಸ್ಗಳನ್ನು ಮಾಡ್ಕೊಳ್ತಾ ಇದ್ದಾರೆ. ಆ್ಯಂಡ್ ಎಲ್ಲರನ್ನ ತಲೆ ತಿಂತ ಕೌಂಟರ್ಗಳನ್ನು ಕೊಡ್ತಾ, ಹಾಗೆ ಎಲ್ರಿಗೂ ತುಂಬ ಫೇವ್ರೆಟ್ ಆಗಿರುವಂತಹ ಜಿಷ್ಣು ನಮ್ಮ ಜೊತೆ ಇದ್ದಾರೆ. ಸೊ ಜಿಷ್ಣು ಇವತ್ತು ಆ್ಯಂಕರಿಂಗ್ ಮಾಡ್ತೀನಿ ಅಂತ ಹೇಳಿ ನಾನು ಜಿಷ್ಣುಗೆ ಆ್ಯಂಕರಿಂಗ್ನ ವಹಿಸ್ತಾ ಇದ್ದೀನಿ. ಅವರು ಇನ್ನಿಬ್ಬರು ಕಂಟೆಸ್ಟೆಂಟ್ಸ್ನ ನಿಮಗೆ ಪರಿಚಯ ಮಾಡಿಕೊಡ್ತಾರೆ. ಸೊ ಬನ್ನಿ ಅವ್ರನ್ನ ಕೊಡೋಣ. ಮೈಕ್ ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀರಾ? ನಿಮ್ಮ ಬಗ್ಗೆನೂ ನೀವು ಇಂಟ್ರೊಡ್ಯೂಸ್ ಮಾಡ್ಕೊಬೋದು. ಓಕೆ, ನಾನು ಜಿಷ್ಣು ಅಂತ. ನಾನು ಕಂಟೆಸ್ಟೆನ್ಸೇ, ಬಟ್ ನಾನು ಆ್ಯಂಕರಿಂಗ್ ಮಾಡ್ತೀನಿ ಅಂತ ನನಗೆ ಇಷ್ಟ. ಸೊ ಆ್ಯಂಕರಿಂಗ್ಗೆ ಎಲ್ಲರೂ ಆಡಿಯನ್ಸ್ ರೆಡಿ ಇದ್ದೀರಾ? ಓಕೆ, ಇವತ್ತು ಚೋಟ ಸುಮ್ಮನಿಗಳು ಬರ್ತಾರೆ. ಅವ್ರ ಹೆಸರು ಹೇಳ್ಬಿಡ್ತೀನಿ: ಸತ್ಯವಾದ, ಸನ್ಮಯ್, ಆಮೇಲೆ ವೈಲಿನ್ ಲಿಟಲ್ ಚಾಂಪ್ಸ್, ಅಶ್ಮೆ. ಓಕೆ, ನಿಮ್ಮ ಹೆಸರು? ಅಶ್ಮಿತ್. ನಿಮ್ಮ ಹೆಸರು? ಸನ್ಮಯ್. ಓಕೆ, ಈಗ ಒಂದು ಯಾವ್ದಾರು ಹಾಡು ಆಡ್ತೀರಾ? ಯಾವ ಸ್ಕೂಲು? ಅಂಬಿಕಾ ವಿದ್ಯಾಲಯ ಅಂತ, ಪುತ್ತೂರಿಂದ. ಓಕೆ, ನಿಮ್ಮ ಸ್ಕೂಲ್ ಹೆಸರು? ನಿಮ್ಮ ಸ್ಕೂಲ್? ಸೈಂಟ್ ಎಲೋಷಿಯಸ್ ಗೊಂಜಾಗ, ಮಂಗಳೂರು. ಓಕೆ, ಯಾ ಸ್ಟ್ಯಾಂಡ್? 8th. ನೀವು? ನಾನೀಗ ಕರೆಂಟ್ಲಿ 9th ಅಲ್ಲಿ ಓದ್ತಿದ್ದೇನೆ. ಕರೆಂಟ್ಲಿ ಅಂದರೆ ಯಾವ ಸಬ್ಜೆಕ್ಟ್ ಅಂದರೆ ಸ್ಕೂಲಲ್ಲೆಲ್ಲ ಸಬ್ಜೆಕ್ಟ್ ಹೇಳಿಕೊಡ್ತಾರೆ. ಅಂದರೆ ಲೈಕ್ ಸಬ್ಜೆಕ್ಟ್ ಅಂದರೆ ಬೇರೆ ಬೇರೆ ಸಬ್ಜೆಕ್ಟ್ ಅಂದರೆ ಸೈನ್ಸಾ, ಮ್ಯಾಥ್ಸಾ? ಎಲ್ಲ ಹೇಳಿಕೊಡ್ತಾರೆ. ಓ, ಎಲ್ಲ. ಓಕೆ, ನಾವು ಅಂದರೆ ನಾರ್ಮಲ್ UKG. ನಾನು ಅಂದರೆ ಆಗ್ತಿಲ್ಲ. ಸೆಮಿಫಿನಾಲೆವರೆಗೂ ಬರ್ತಾರೆ ಅವರು. ಸೆಮಿಫಿನಾಲೆ ಬಂತಲ್ಲ, ಖುಷಿ ಹೆಂಗೆ? ತುಂಬ ಖುಷಿ ಆಗ್ತದೆ ನಿಮಗೆ? ನಂಗೆ ಕೂಡ ತುಂಬ ಖುಷಿ ಆಗ್ತದೆ. ಚೆನ್ನಾಗಿ ಆಡ್ತೀರಾ? ಈಗ ಅವರು ಹಾಡ್ತಾರೆ, ಮುಂಚೆ ಎಲ್ಲ ಒಂದು ಪಲ್ಲವಿ ಹಾಡ್ತಾರೆ. ಈಗ ಕೇಳಿಸ್ಕೊಳ್ಳೋಣ? ಸರಿ, ಹಾಡಿ ನೋಡೋಣ. ಅಂದರೆ ಹೆಂಗೆ ಗೊತ್ತಾ ಇದು? ನೀವು ನಿಮ್ಮ ಲೈನ್ ನೀವು ಮೈಕ್ ಇಟ್ಕೋಬೇಕು, ಮತ್ತು ಅವ್ರು ಕೊಡ್ಬೇಕು ನೀವು. ಓಕೆ? ಮಲಗೆ ಮಲಗೆ ಗುಬ್ಬಿ ಮರಿ, ಕೊಡಿಸುವೆ ನಿನಗೆ ತುತ್ತೂರಿ, ಮನೆ ದೇವರಾಣೆ ನೆರಳಾಗುತ್ತೀನಿ. ಹೆಸರಿಲ್ಲದಿರೋ ಬಂಧವೇ, ಜನುಮಾಂತರದ ಬಂಧುವೆ, ಆರಾರು ಆರಿರಾರೋ, ಆರಾರು ಆರಿರಾರೋ. ಚೆನ್ನಾಗಿ ಆಡಿದ್ದೀರಾ. ಅಂದರೆ ಈಗ ಎಲ್ಲರ ಇವರೊಬ್ಬರು ಹಾಡು ಮುಗಿಸ್ಬಿಟ್ಟು ನೋಡೋಣ ಯಾರು ಸೆಲೆಕ್ಟ್ ಆಗ್ತಾರೆ ಸೆಮಿಫೈನಲ್ಗೆ. ಆ್ಯಕ್ಚುಲಿ ಇಬ್ಬರು ಚೆನ್ನಾಗಿ ಆಡ್ತಾರೆ. ಈಗ ನೀವು ಹಾಡ್ತೀರಾ? ಆರಾಧಿಸುವೆ ಮದನಾರಿ, ಆರಾಧಿಸುವೆ ಮದನಾರಿ, ಆಧರಿಸೂನಿ ದಯ ತೋರಿ, ಆರಾಧಿಸುವೆ ಮದನಾರಿ. ಸೂಪರಾಗಿ ಆಡಿದ್ರಿ. ವಿಷ್ಣು, ಏನಾದರೂ ಹೇಳ್ತೀರಾ ಅವ್ರ ಸಿಂಗಿಂಗ್ಗೆ? ನೀವು ತುಂಬ ಚೆನ್ನಾಗಿ ಆಡ್ರಿ. ಆ್ಯಕ್ಚುಲಿ ನೀವು ಇಬ್ರಿಗೆ ಗೋಲ್ಡನ್ ಟಿಕೆಟು, ಬಟ್ ಎಲಿಮಿನೇಷನ್ ಏನೂ ಇರಲ್ಲ ಯಾವ ರೌಂಡಲ್ಲೂ. ಡೈರೆಕ್ಟ್ ನಾಳೆ ಒಂದು ರೌಂಡ್ ಇದೆ. ಇವತ್ತು ಒಂದು ರೌಂಡು, ನಾಳೆ ಒಂದು ರೌಂಡು. ಏನು 2 ಪೀಸು ಬೇಡ, ಬ್ಯಾಂಡೇಜಲ್ಲೂ ಬೇಡ, ಡೈರೆಕ್ಟಾಗಿ ಹಾಡ್ತೀರಾ? ಓಕೆ, ಈಗ ನಿಮ್ಮ ಜಡ್ಜ್ಮೆಂಟು ಕೊಡ್ತಾರೆ. ಓಕೆ, ನಾನೇ ಜಡ್ಜಸ್ ಆಗ್ಬೋದಾ ನಿಮಗೆ? ಓಕೆ, ನಾನು ಎಲ್ಲ ಜಡ್ಜ್ಮೆಂಟ್ ಕೊಟ್ಬಿಡ್ತೀನಿ. ಓಕೆ, ಫಸ್ಟು ಯಾರಿಂದ ಸ್ಟಾರ್ಟ್ ಗೊತ್ತಾ? VB ಸರಿಂದ. ಭಾಳ ಚೆನ್ನಾಗಿ ಆಡಿದೆ ಕಣೋ ನೀನು. ಏನು ಆ ಸಂಗತಿ ಇದೆಯಲ್ಲ, ಅದು ತುಂಬ ಚೆನ್ನಾಗಿ ಆಡಿದೆ. ಅದು ಗೋಲ್ಡನ್ ಬಜರ್ ಕೊಡ್ತೀನಿ ಕಣೋ ನಿನಗೆ.
ಗೋಲ್ಡನ್ ಬಜಾರ್ ಚೆನ್ನಾಗಾರ್ದೆ. ನಾನು ಅರ್ಜುನ್ ಜನ. ನೀನು ತುಂಬ ಚೆನ್ನಾಗಾರ್ದೆ ಕಣೋ. ಆ ಸಂಗತಿ ಇದೆಯಲ್ಲ, ಆ ಸಂಗತಿ ಇದೆಯಲ್ಲ, ಅದು ತುಂಬ ಆ ಸಂಗತಿಯಲ್ಲಿ ಎಕ್ಸ್ಪ್ರೆಷನ್ ಬರುತ್ತೆ. ಅದು ತುಂಬ ಅದು ಎಳ್ಳೇನು ಮಾಡೋಕ್ಕಾಗಲ್ಲ, ಗೊತ್ತಿಲ್ಲ. ಆ ಥರ ನೀವು ಕಲ್ಕೊಂಡಿದ್ದೀರಾ, ಏನು ಆಗಿರ್ಬೋದು. ಸರಿ, ಇವ್ರ ಬಗ್ಗೆ ಹೇಳ್ತೀನಿ. ಓಕೆ, ಇವ್ರದ್ದು ರಾಧಾಕೃಷ್ಣನ್ ಸರ್ದು ಹೇಳಿಲ್ಲ. ಈಗ ನಿಮ್ಮ ಎಕ್ಸ್ಪ್ರೆಷನ್ ಆಯಿತು. ಈಗ ನಿಮ್ಮ ಆ ಸಂಗತಿ ಬಗ್ಗೆ ಲಿಟಲ್, ಈಗ ನೀವು ನಿಮ್ಮ ಬಗ್ಗೆ ಮಳೆಗೆ ಕುಪ್ಪಿ ಮರಿ ತುತ್ತು ಮಾರಿ ಮಲಗಬೇಡ ತಾಯಿ, ಅದು ಬಂಪ್ ಆಗುತ್ತೆ ಹಿಂಗೆ, ಅದನ್ನು ತರಿಸಿದ್ದೀರಾ. ವೆರಿ ಗುಡ್, ಥ್ಯಾಂಕ್ ಯು. ಈಗ ಇವ್ರ ಬಗ್ಗೆ ಹೇಳ್ತೀನಿ. ಅದೇ ಸರ್, ಈಗ ನಾನು ರಾಧಾಕೃಷ್ಣ ಸಾರಿಂದ ತರ್ತೀನಿ. ನೀವು ಚೆನ್ನಾಗಿ ಆಡ್ದಿ. ಅದೇ ಏನು ಗೊತ್ತಾ, ಅವ್ರಿಗೆ ಹೇಳಿದ್ದೀನಿ ಅಲ್ಲ, ಅದೇ ನೀವು ಮಿಸ್ಟೇಕ್ ಮಾಡ್ತಾಯಿಲ್ಲ, ಶ್ರುತಿನೂ ಕರೆಕ್ಟು. ಆ ಬಂಪು ಚೂರು ಬರ್ತಾಯಿದೆ, ಅಂದರೆ ಇಷ್ಟು ಅಂದರೆ ಇಷ್ಟು ಬರ್ತಾಯಿದೆ ಆಲ್ಮೋಸ್ಟ್. ಇನ್ 1% ಬಂದರೆ ಈಗ ಹಾರು ತೋರಿಸ್ತೀರಾ? ಒಂದು ನಿಮಿಷ ಟ್ರಯಲ್ಗೆ ತೊಳಿ. ಆರಾಧಿಸುವೆ, ಅದೇ ಆರಾಧಿಸುವೆ ಮದನಾರಿ. ಅದನ್ನ ಜಾಸ್ತಿ ತಗೋಬೇಡಿ. ಆರಾಧಿಸುವೆ ಆರಾಧಿಸುವೆ ಮದನಾರಿ ಅಂದರೆ ಒತ್ತಬೇಕು. ಆರಾಧಿಸುವೆ ಮದನಾರಿ. ನೀವೇ ಜಡ್ಜ್ ಆಗಿ, ಆಂಕರ್ ಆಗಿ, ಅನುಶ್ರೀ ಅವ್ರದ್ದು ಒಂದು ಇಮಿಟೇಟ್ ಮಾಡಿ. ಓಕೆ, ಈಗ ಅಂದರೆ ನಾನು ಬ್ಯಾಟಲ್ಲಿಂದ ಈಗ ಇವರೇ ಎಲ್ಲರೂ ಅಂದ್ಕೊಳ್ಳಿ, ಅವರ ಹಾಡು ಆಡ್ತಾರೆ ಇಬ್ರೂ. ಬ್ಯಾಟಲ್ ಒಂದು ಹಾಡ್ತಾಣ. ಈಗ ನಮ್ಮ ಚೋಟ ಸುನಾಮಿ ವಾರಿಯರ್ಸ್ ಆಗಿ ಬರ್ತಾರೆ. ವಾರಿಯರ್ಸ್ ಜೊತೆಗೆ ಬರ್ತೀರಾ, ಒಟ್ಟಿಗೆ ಬರ್ತೀರಾ, ಇಲ್ಲಾಂದ್ರೆ ಒಬ್ರೊಬ್ಬರೇ ಬರ್ತೀರಾ? ದೊಡ್ಡವನಾದ್ಮೇಲೆ ಸಿಂಗರ್ ಆಗ್ಬೇಕಂತ ಇದೆಯಾ, ಆಂಕರ್ ಆಗ್ಬೇಕಂತ ಇದೆಯಾ? ನಾನು ಎಲ್ಲೂ ಹಾಕ್ತೀನಿ. ಎರಡೂ ಆಗ್ತೀರಾ? ಹೇಗೆ ಮ್ಯಾನೇಜ್ ಮಾಡ್ತೀರಾ? ಅಂದರೆ ನಾನು ಬೆಳಗ್ಗೆ ಸ್ಕೂಲ್ಗೆ ಹೋಗ್ತೀನಿ, ಸಾಯಂಕಾಲ ಆ್ಯಂಕರಿಂಗ್. ಅಂದರೆ ಒಂದು ಅರ್ಧ ಅನುಶ್ರೀ ಅವ್ರು ಮಾಡಲಿ, ಅರ್ಧ ನಾನು ಸರಿಗಮಪಗೆ ಆಂಕರ್ ಆಗ್ತೀರಾ? ಹಾಂ, ಅರ್ಧ ಅವರು, ಅರ್ಧ ನಾನು. ಒಂದು ಸೀಸನ್ ನೀವು, ಒಂದು ಸೀಸನ್ ಅವರು? ಹಂಗಲ್ಲ, ಸ್ಯಾಟರ್ಡೇ ಅವರು, ಸಂಡೇ ನೀವು. ಅಂದರೆ ಈಗ ಅವರು ಬೆಳಗ್ಗೆ ಸ್ಟಾರ್ಟ್ ಮಾಡಿರ್ತಾರೆ, ಅರ್ಧ ಅಂದರೆ ಇಷ್ಟು ಅರ್ಧ ಮಾಡಿರ್ತಾರೆ ಅವರು ಆ್ಯಂಕರಿಂಗ್, ಮತ್ತು ಇಷ್ಟು ಅರ್ಧ ನಾನು ಮಾಡ್ತೀನಿ, ಆ ಥರ. ಸರಿ, ವೆಲ್ಕಮ್, ಥ್ಯಾಂಕ್ ಯು. ಓಕೆ, ಯಾವ್ದು ಹೇಳಿ? ಅಂದರೆ ಮೆಲೋಡಿ ಸಾಂಗು ನಂಗೆ ಗೊತ್ತು, ಅದನ್ನು ಹೇಳ್ಬಿಡ್ತೀನಿ. ಇಲ್ಲಾಂದರೆ ಒಂದು ಸಾಂಗ್ ಇದೆ, ಅದು ಓಕೆ. ಮನಸ್ಸಿಂದ ಯಾರೂ ಕೆಟ್ಟವರಲ್ಲ, ಮನಸ್ಸಿಂದ ಯಾರೂ ಕೆಟ್ಟವರಲ್ಲ, ಒಂದ್ಮಾತು ಬರ್ತದೆ, ಒಂದ್ಮಾತು ಹೋಯ್ತಾರೆ, ನಿಂಕೊಂಡು ನಡೆಯೋನು ಮನದ ತಾನೆ. ಅಷ್ಟು. ಓಕೆ, ಧನ್ಯವಾದಗಳು ಎಲ್ಲರಿಗೂ. ನನ್ನ ಆ್ಯಂಕರಿಂಗ್ ಇಷ್ಟ ಆಯ್ತಾ? ನೀವು ಇಷ್ಟ ಆದರೆ ನೀವು ಸೇರ್ಕೊಳ್ಳಿ. ಆಮೇಲೆ ಇನ್ಸ್ಟಾಗ್ರಾಮಲ್ಲೂ ಬರುತ್ತೆ, ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್, ಬಾಯ್. ಥ್ಯಾಂಕ್ ಯು ಜಿಷ್ಣು, ಇಷ್ಟೊತ್ತು ನಮ್ಮ ಜೊತೆ ಮಾತಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಓಕೆ, ಇನ್ನು
ಅವ್ರ ಹೆಸರು ಹೇಳಿ. ಅದೇ ಧನ್ಯವಾದ ಹೇಳ್ಬಿಡಿ. ಧನ್ಯವಾದಗಳು ಧನ್ಯವಾದಗಳು, ನೀವು ತುಂಬ ಚೆನ್ನಾಗಿ ಆಡಿದ್ರಿ, ಧನ್ಯವಾದಗಳು. ಓಕೆ, ಈಗ ಜಿಷ್ಣು ಸಿಕ್ಕಾಪಟ್ಟೆ ಮಾತಾಡಿ ನನ್ನ ಆ್ಯಂಕರಿಂಗ್ನು ಅವರೇ ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ಮಾಡಿಕೊಟ್ಟಿದ್ದಾರೆ ಈಗ. ಆ್ಯಂಡ್ ಈಗ ಇಲ್ಲಿಬ್ಬರು ಪುಟಾಣಿ ಕಲಾವಿದರಿದ್ದಾರೆ. ಇವರು ಹಾಡಿಗೆ ಯಾರೂ ಕೂಡ ಸರಿಸಾಟಿ ಇಲ್ವೇನೋ, ಈ ವಯಸ್ಸಿಗೆ ತುಂಬ ಅದ್ಭುತವಾಗಿ ಇಬ್ಬರು ಕೂಡ ಹಾಡನ್ನು ಹಾಡ್ತಾರೆ. ಆ್ಯಂಡ್ ಸೆಮಿಫಿನಾಲೆವರೆಗೂ ತಲುಪಿದ್ದಾರೆ. ಇನ್ನು ಫಿನಾಲೆಗೆ ಒಂದೇ ಹೆಜ್ಜೆ ಬಾಕಿ ಇದೆ. ಸೊ ಹೇಗೆ ಅನ್ನಿಸ್ತಿದೆ ಇಬ್ರಿಗೂ ಸೆಮಿಫಿನಾಲೆವರೆಗೂ ಬಂದಿರೋದು? ಆಡಿಷನ್ಸ್ ಡೇ ಈಗಲೂ ನೆನಪಿದೆಯಾ ಹೇಗೆ? ಅದೇ ಆಡಿಷನ್ ಡೇ ಈಗಲೂ ನೆನಪಿದೆ. ಅಲ್ಲಿ ಆರ್ ಕೆ ಸರ್ ಹೇಳಿದರು, ಇವನು ಆಗ ಅಲ್ಲಿ ವಿ ಪಿ ಸರ್ ಎಲ್ಲ ಹೇಳಿದರು ಒಂದು ಚಂದ ಹಾಡ್ತಾನೆ. ಸೊ ಈಗ ಮೇ ಬಿ ನಾನು ಅದನ್ನು ಅವರಿಗೆ ತಿಳಿಸಿದ್ದೇನೆ ಏನೋ ಗೊತ್ತಿಲ್ಲ. ಮತ್ತು ಸುಚೇತನ್ ಸರ್ ತುಂಬ ಥ್ಯಾಂಕ್ಸ್ ಹೇಳಬೇಕು. ಅವರಂದರೆ ಡೇ ಒನ್ನಿಂದ ನನಗೆ ಅವರೇ ಮೆಂಟ್ರಿದ್ರು. ಅವರು ತುಂಬ ಎಲ್ಲ ಸಂಗತಿಗಳನ್ನು ಕೂಡ ಎಕ್ಸ್ಪ್ಲೇನ್ ಮಾಡಿ ಒಂದೊಂದು ವರ್ಡನ್ನು ಕೂಡ ಮಾಡಿ ಸೊ ತುಂಬ ನನಗೆ ಹೆಲ್ಪ್ ಮಾಡಿದ್ದಾರೆ. ಥ್ಯಾಂಕ್ ಯು ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ತುಂಬ ಖುಷಿ ಆಗ್ತದೆ ನಾನು ಮೆಗಾ ಆಡಿಷನ್ನಿಂದ ಇಲ್ಲಿವರೆಗೆ ಬಂದದ್ದು. ಅಂದರೆ ಗೊತ್ತಿರಲಿಲ್ಲ ಇಲ್ಲಿವರೆಗೆ ಬರ್ತೀನಿ ಅಂತ. ತುಂಬ ಖುಷಿ ಆಗ್ತದೆ. ಮತ್ತು ನನ್ನ ಮೆಂಟರ್ ಇವನು ಹೇಳಿದಾಗೆ ಇಂದು ಮ್ಯಾಮ್ ತುಂಬ ಅಂದರೆ ತುಂಬ ಹೇಳಿಕೊಟ್ಟಿದ್ದಾರೆ. ಅವರಂತಲ್ಲ, ಎಲ್ಲ ಮೆಂಟರ್ಸ್, ಲಕ್ಷ್ಮಿ ಮ್ಯಾಮ್ ಆಗಲಿ, ಅನುರಾಧ ಮ್ಯಾಗ್ ಆಗಲಿ, ಸುಚೇತನ್ ಸರ್ ಆಗಲಿ, ಹೇಮಂತ್ ಸರ್ ಎಲ್ಲರೂ ತುಂಬ ಹೇಳಿಕೊಟ್ಟಿದ್ದಾರೆ. ಅವ್ರಿಗಂತ ಥ್ಯಾಂಕ್ಸ್. ಓಕೆ, ಈಗ ಯಾವ ಹಾಡನ್ನ ಚೂಸ್ ಮಾಡ್ಕೊಂಡಿದ್ದೀರಾ ಸೆಮಿಫಿನಾಲೆಗೆ? ಅಪರಾಧಿ ನಾನಲ್ಲ. ಅದು ನಾದಮಯಿ ಲೋಕವೆಲ್ಲ. ಓಕೆ, ಈಗ ಇಬ್ಬರು ಸ್ವಲ್ಪ ಟಫ್ ಸಾಂಗ್ಸ್ನೇ ತೊಗೊಂಡಿದ್ದೀರಾ. ಸೊ ಹೆಂಗೆ ನಡೀತಾ ಇದೆ ಅಭ್ಯಾಸ? ನಿಮ್ಮ ಮೆಂಟರ್ಸ್ ಎಷ್ಟು ಟ್ರೈನ್ ಮಾಡ್ತಾ ಇದ್ದಾರೆ ನಿಮ್ಮನ್ನು? ಅದೇ ಹಗಲು ರಾತ್ರಿ ಅಂದರೆ ಅವ್ರು ಹೇಳಿಕೊಡ್ತಾರೆ ಒಂದು ಮೆಂಟರಿಂಗ್ ಸೆಷನಲ್ಲಿ. ಅದನ್ನು ನಾವು ದಿನ ಪೂರ್ತಿ ಅದನ್ನು ಪ್ರಾಕ್ಟೀಸ್ ಮಾಡ್ತೇವೆ. ಸ್ಟೇಜಲ್ಲಿ ಬರಬೇಕು, ಕಾಂಪಿಟೇಷನ್ ಅಲ್ವಾ. ಸೊ ಎಲ್ಲ ಅಚ್ಚುಕಟ್ಟಾಗಿ ನಡೀತಾ ಇದೆ. ಹಾಗೆಯೇ ಎಲ್ಲ ಅಚ್ಚುಕಟ್ಟಾಗಿ ನಡೀತಾ ಇದೆ. ಎಲ್ಲೊಂದು ಅಂದರೆ ಮೆಂಟ್ರಿಂಗ್ ಸೆಷನ್ ಇರುತ್ತೆ, ಅದನ್ನು ಕಲ್ತ್ಕೊಂಡು ನೆಕ್ಸ್ಟ್ ದಿನ ಪರ್ಫೆಕ್ಟಾಗಿ ಹಾಡಬೇಕು. ಅದೇ ಈಗ ಸ್ಕೂಲಲ್ಲಿ ನಿಮಗೆ ಕಾಂಪಿಟೇಷನ್ಸ್ ಅಂತ ಬಂದಾಗ ಹಾಡ್ತಿದ್ರಿ, ಇವತ್ತು ದೊಡ್ಡ ದೊಡ್ಡ ಸ್ಟೇಜ್ ಮೇಲೆ ಹಾಡ್ತಿದ್ದೀರಾ. ಸೊ ನಿಮ್ಮ ಸ್ಕೂಲ್ ಟೀಚರ್ಸು, ಫ್ರೆಂಡ್ಸ್ ಎಲ್ಲ ಎಷ್ಟು ಪ್ರೌಡ್ ಫೀಲ್ ಆಗ್ತಾ ಇದ್ದಾರೆ? ಆ್ಯಂಡ್ ಫೋನ್ ಮಾಡಿ ಹೇಳ್ತಾರಾ, ನಾನು ನಿನ್ನನ್ನು ಸರಿಗಮಪಲ್ಲಿ ನೋಡ್ತಿದ್ದೀನಿ, ಫಾಲೋ ಮಾಡ್ತಿದ್ದೀನಿ ಅಂತ? ತುಂಬ ಜನ ಹೇಳ್ತಾರೆ. ನಮ್ಮ ಸ್ಕೂಲಿಂದ ಟೀಚರ್ಸ್ ಆಗಿರ್ಬೋದು, ನನ್ನ ಫ್ರೆಂಡ್ಸ್ ಆಗಿರ್ಬೋದು, ಅದೇ ವೋಟ್ ಮಾಡಿ ಅಂತೆಲ್ಲ ಈಗ ಕರೆಂಟ್ಲಿ ಈಗ ವೋಟಿಂಗ್ ಸ್ಟಾರ್ಟ್ ಆಗಿದೆ. ಹಾಗೆ ಅವರೆಲ್ಲ ಅವರ ಸ್ಟೇಟಸ್ ಆಗಿರ್ಬೋದು, ಅವರ ಸ್ಟೋರಿ ಆಗಿರ್ಬೋದು ಎಲ್ಲ ಹಾಕ್ತಾರೆ, ಇವನಿಗೆ ವೋಟ್ ಮಾಡಿ, ಸಪೋರ್ಟ್ ಮಾಡಿ ಅಂತ. ಹಾಗೆ ನನ್ನ ಸ್ಕೂಲಿಂದ ಕೂಡ ತುಂಬ ಸಪೋರ್ಟ್ ಸಿಗ್ತಾ ಇದೆ. ತುಂಬ ಖುಷಿ ಪಟ್ಟಿದ್ದಾರೆ ಸ್ಕೂಲಲ್ಲಿ. ಕೇಳೋದಾದೇ ಒಂದು ಪ್ರಶ್ನೆ, ಯಾವಾಗ ಸ್ಕೂಲಿಗೆ ವಾಪಸ್ ಬರ್ತೀಯಾ ಅಂತ. ಹಾಂ ಹೌದು, ತುಂಬ ಮಿಸ್ ಮಾಡ್ತಾ ಇದ್ದೇನೆ. ಓಕೆ, ಇನ್ನು ಜಡ್ಜಸ್ ಅಂತ ಬಂದಾಗ ಅವ್ರು ನಿಮ್ಮನ್ನು ತಿದ್ದು ಈ ಥರ ಹಾಡಬೇಕು, ಇದನ್ನು ಕರೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಿರ್ತಾರೆ. ಸೊ ಅಂಥ ಲೆಜೆಂಡ್ರಿ ಸಿಂಗರ್ಸ್ ನಡುವೆ ನೀವು ಕೂಡ ಹಾಡಿ ಅವ್ರ ಹತ್ರ ಒಂದು ಅಷ್ಟು ಇನ್ಪುಟ್ಸ್ನ ತೊಗೊಳ್ಳೋದು, ಅವ್ರೇನಾದರೂ ಹೇಳಿದ್ರೆ ಅದನ್ನು ನೀವು ಕೂಡ ಚೇಂಜಸ್ ಮಾಡ್ಕೊಳ್ಳೋದು, ಈ ರೀತಿಯಾಗಿ ನಡೀತಾ ಇರುತ್ತಲ್ಲ. ಸೊ ಜಡ್ಜಸ್ ಬಗ್ಗೆ ಏನು ಹೇಳ್ತೀರಾ? ಅವರು ಕೂಡ ಥ್ಯಾಂಕ್ಸ್ ಹೇಳ್ತೇನೆ. ಯಾಕಂದರೆ ಮೆಗಾ ಆಡಿಷನ್ ಡೇಯಿಂದ ಇಲ್ಲಿ ತನಕ ನನಗೆ ಅನ್ನಿಸೋದಂದರೆ ನಾನು ತುಂಬ ಇಂಪ್ರೂವ್ಮೆಂಟ್ ಆಗಿದೆ ಅಂತ. ನನಗೆ ಮಾತ್ರ ನನ್ನ ಫ್ಯಾಮಿಲಿಯವ್ರು ಕೂಡ ಹೇಳ್ತಾರೆ, ನೀನು ಮೊದಲಿಂದ ತುಂಬ ಇಂಪ್ರೂವ್ಮೆಂಟ್ ಆಗಿದೆಯಾ. ಅದೇ ಎಲ್ಲ ತಪ್ಪುಗಳನ್ನು ಹೇಳ್ತಾರೆ, ಅದನ್ನೆಲ್ಲ ತಿದ್ದುಕೊಂಡು ಮತ್ತೆ ನೆಕ್ಸ್ಟ್ ಡೇ ಪರ್ಫಾರ್ಮ್ ಮಾಡ್ತೀನಿ. ಅಂದರೆ ನೆಕ್ಸ್ಟ್ ಇದಕ್ಕೆ ವೀಕಲ್ಲಿ ಅದನ್ನೆಲ್ಲ ಸೇರಿಕೊಂಡು ಈಗ ಒಂದು ಅದೇ ಗೊತ್ತುಂಟು ಸ್ವಲ್ಪ ಸ್ವಲ್ಪ. 3 ಜನ ಜಡ್ಜಸ್ ಕೂಡ ತುಂಬ ಒಳ್ಳೆ ಕಾಮೆಂಟ್ಸ್ ಎಲ್ಲ ಕೊಟ್ಟು ತುಂಬ ಹೇಳಿಕೊಡ್ತಾರೆ. ಈಗ ವಿ ಪಿ ಸರ್ ಆದರೆ ಅಂದರೆ ಅಲ್ಲೇ ಮಿಸ್ಟೇಕ್ ಆದಲ್ಲಿ ಹೇಳಿಕೊಡ್ತಾರೆ, ಅವರು ನಮಗೆ ಕಳಿಸ್ಕೊಡ್ತಾರೆ. ಮತ್ತು ಎ ಜೆ ಸರ್ ಫುಲ್ ಮೋಟಿವೇಶನ್ಗೆ ಅಂದರೆ ಸಪೋರ್ಟ್ ಮಾಡ್ತಾರೆ, ಹಾಡಿ ಹಾಡಿ ಅಂತ. ಆರ್ ಕೆ ಸರ್ 2 ಸೇರಿ ಹಾಗೆಲ್ಲ ಸಪೋರ್ಟ್ ಮಾಡ್ತಾರೆ ನಮಗೆ 3 ಜನ. ನಿಮ್ಮ ಪೇರೆಂಟ್ಸ್ ಎಷ್ಟು ಖುಷಿಯಾಗಿದ್ದಾರೆ ಸೆಮಿಫಿನಾಲೆವರೆಗೂ ಬಂದಿದ್ದೀರಾ? ತುಂಬ ಖುಷಿಯಾಗಿದ್ದಾರೆ. ಆ್ಯಕ್ಚುಲಿ ಅವರಿಗೆ ಥ್ಯಾಂಕ್ಸ್, ತುಂಬ ಸಪೋರ್ಟ್ ಮಾಡ್ತಾಯಿದ್ರು ನನಗೆ. ಮೆಗಾ ಆಡಿಷನಿಂದ ಇಲ್ಲಿವರೆಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ಅದೇ ಪೇರೆಂಟ್ಸ್ ಕೂಡ ಗೊತ್ತಿರಲಿಲ್ಲ ನಾನು ಸೆಮಿಫೈನಲ್ ತನಕ ಬರ್ತೀನಿ ಅಂತ. ಈಗ ಬಂದಿದ್ದೇನೆ. ಸೊ ಅವರು ನನ್ನ ಬಿಹೈಂಡ್ ಒಂದು ಇದಿರ್ತದೆ ಅಂತ ಹೇಳ್ತಾರಲ್ಲ, ಅದು ನನ್ನ ಪೇರೆಂಟ್ಸೇ. ಹಾಗೆ ಇಲ್ಲಿ ತನಕ ಬಂದು ಎಲ್ಲ ಥ್ಯಾಂಕ್ಸ್ ಅವರಿಗೆ ಮತ್ತು ಮೆಂಟರ್ಸ್, ಜಡ್ಜಸ್ ಅವರಿಗೆಲ್ಲ ಕೊಡ್ತೇನೆ. ಥ್ಯಾಂಕ್ ಯು ಸೋ ಮಚ್. ನಿಮ್ಮಿಬ್ರಿಗೂ ಆಲ್ ದ ಬೆಸ್ಟ್. ಇಬ್ಬರು ಚೆನ್ನಾಗಿ ಪರ್ಫಾರ್ಮ್ ಮಾಡಿ ಫಿನಾಲೆಗೆ ತಲುಪಿ ದೊಡ್ಡ ಟ್ರೋಫಿನ ತೊಗೊಳ್ಳಿ. ಇಬ್ಬರಲ್ಲಿ ಒಬ್ರಿಗೆ ಸಿಗುತ್ತೆ. ಸೊ ಅದು ಜಡ್ಜಸ್ಸಿಗೆ ಬಿಟ್ಟಿದ್ದು, ಬಟ್ ಇಬ್ರಿಗೂ ಕೂಡ ಆಲ್ ದ ಬೆಸ್ಟ್. ಇಬ್ಬರು ತುಂಬ ಚೆನ್ನಾಗಿ ಹಾಡ್ತಿದ್ದೀರಾ, ಹಾಗೆ ಕಂಟಿನ್ಯೂ ಮಾಡಿ, ಇನ್ನಷ್ಟು ಹೈಟ್ಸಿಗೆ ಬೆಳೀಲಿ ಅಂತ ನಾವು ಕೂಡ ಆಶಿಸ್ತೀವಿ. ಆ್ಯಂಡ್ ಧನ್ಯವಾದಗಳು. ನೋಡಿದ್ರಲ್ಲ, ಇದಾಗಿತ್ತು ಛೋಟಾ
ಚಾಂಪ್ಸ್ ಆಗಿರುವಂತಹ ಇವರ ಮಾತು. ಮತ್ತೆ ಸಿಗೋಣ, ಅಲ್ಲಿವರೆಗೂ ನೋಡ್ತೀರಿ ಅಶ್ವವೇಗ ನ್ಯೂಸ್. ಇದು ಸತ್ಯಾನ್ವೇಷಣೆಯ ಓಟದಲ್ಲಿ.